ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇನ್ಮೇಲೆ ನಾನು ಈ ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನದ ಪತ್ರಿಕೆಯ ಒಂದು ಪ್ರಶ್ನೆಗಳ ಒಂದು ಸರಣಿಯನ್ನು ನಾನು ಸೀರೀಸಲ್ಲಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಖಂಡಿತ ಎಲ್ಲ ಒಂದು ಎಕ್ಸಾಮಲ್ಲಿ ಕೇಳಿರುವಂತಹ ಜನರಲ್ ನಾಲೆಡ್ಜ್ ಕ್ವಶನ್ಸ್ಗಳನ್ನು ನಾನು ಈ ಥರ ಸೀರೀಸಲ್ಲಿ ಕೊಡ್ತಾ ಹೋಗ್ತೀನಿ. ಖಂಡಿತ ಇದೊಂದು ಯೂಸ್ಫುಲ್ ಸರಣಿ ಆಗುತ್ತೆ. ಸೊ ನಾನು ಎಷ್ಟು ವೀಡಿಯೋಸ್ಗಳನ್ನ ಮಾಡ್ತೀನಿ ಅವನ್ನ ಸೀರೀಸ್ ವೈಸ್ ಕೊಡ್ತಾ ಹೋಗ್ತೀನಿ. ಸೊ ಜನರಲ್ ನಾಲೆಡ್ಜ್ 1, 2, 3, 4 ಹಾಗೆ. ಸೊ ಪ್ರತಿಯೊಂದು ಸೀರೀಸಲ್ಲೂ ಒಟ್ಟು 25 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಖಂಡಿತ ಎಲ್ಲ ಪ್ರಶ್ನೋತ್ತರಗಳು ತುಂಬ ಉಪಯುಕ್ತವಾದ ಪ್ರಶ್ನೋತ್ತರಗಳ ಸರಣಿ ಆಗುತ್ತೆ. ಖಂಡಿತ ನಿಮ್ಮ ಒಂದು ಎಲ್ಲ ಎಕ್ಸಾಮಿಗೆ, ಎಸ್ಪೆಷಲಿ KS ಎಕ್ಸಾಮಿಗೆ ಹಾಗೂ ಅದರ ಎಲ್ಲ ಎಕ್ಸಾಮಿಗೆ ತುಂಬ ಯೂಸ್ಫುಲ್ ಆಗುವಂಥ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳ ಸರಣಿ ಅಂತ ಹೇಳ್ಬೋದು. ಸೊ ಖಂಡಿತ ಈ ಕ್ಲಾಸನ್ನು ಕೇಳುವಾಗ ಖಂಡಿತ ನೋಟ್ಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಫಸ್ಟ್ ಈ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳ ಸರಣಿ ತರಗತಿಯನ್ನು ಇವತ್ತು ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಏನಾದರೂ ಹೇಳಬೇಕನ್ನಿಸಿದರೆ ಖಂಡಿತ ಕಮೆಂಟ್ ಮಾಡಿ. ಜೊತೆಗೆ ಏನಾದರೂ ನಿಮಗೆ ಸಜೆಷನ್ಸ್ ಇದ್ದರೆ ಖಂಡಿತ ಸಜೆಷನ್ಸ್ ಕೊಡಿ. ಹಾಗೆಯೇ ಏನಾದರೂ ಇಂಪ್ರೂವ್ಮೆಂಟ್ಸ್ ನನ್ನಲ್ಲಿ ಬೇಕು ಅಥವಾ ನಿಮಗೆ ಏನಾದರೂ ಎಕ್ಸ್ಟ್ರಾ ಬೇಕನ್ನೋದಾದರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಒಂದು ಸೆಕೆಂಡ್, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲಪ್ಪ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಫಸ್ಟ್ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯ 1ನೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಖಂಡಿತ ಇದನ್ನು 1, 2, 3, 4 ಈ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಪ್ರತಿಯೊಂದು ವಿಡಿಯೋದಲ್ಲಿ 25 ಪ್ರಶ್ನೆಗಳಿರ್ತವೆ. ಖಂಡಿತ ಅವೆಲ್ಲ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಾಗಿರ್ತವೆ. ಅವೆಲ್ಲ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೋತ್ತರಗಳೇ ಆಗಿರ್ತವೆ. ಓಕೆ. ಖಂಡಿತ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾ ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ. ಸೊ GK ಜನರಲ್ ನಾಲೆಡ್ಜ್ನ 1ನೇ ಜನರಲ್ ನಾಲೆಡ್ಜ್ ಸರಣಿಯ 1ನೇ ವಿಡಿಯೋ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದಾಗೆ 25 ಪ್ರಶ್ನೆಗಳು ಖಂಡಿತ ಇರ್ತವೆ. ಸೊ ಮೊದಲನೇ ಪ್ರಶ್ನೆ, ಸರಿಯಾದ ಹೊಂದಾಣಿಕೆಗಳು. ಸೊ ಸರಿಯಾದ ಹೊಂದಾಣಿಕೆಗಳು ಅಂದರೆ ಕೊಟ್ಟಿರೋದರಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ನೋಡುವಾಗ ಸೊ ಇಲ್ಲಿ ಕೆಲವು ಕೃತಿಗಳನ್ನು ಕೊಟ್ಟಿದ್ದಾನೆ, ಹಾಗೆ ಸಂಬಂಧಪಟ್ಟಂತಹ ಕವಿಗಳನ್ನು ಕೊಟ್ಟಿದ್ದಾನೆ ಅಥವಾ ವಿಜ್ಞಾನಿಗಳು ಅನ್ಬೋದು. ಸೊ ಈ ಥರ ಪ್ರಶ್ನೆಗಳು ಹಲವಾರು ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ರೀತಿ ಬೇರೆ ಬೇರೆ ಥರ ಕೇಳ್ತಾನೆ ಇರ್ತಾನೆ. ಸೊ ಏಷ್ಯಂಟ್ ಸೈಂಟಿಸ್ಟ್ಗಳು, ಏಷ್ಯಂಟ್ ಆರ್ಟಿಸ್ಟ್ಗಳು, ಏಷ್ಯಂಟ್ ಲಿಟ್ರೇಚರಿಸ್ಟ್ಗಳು, ಸಾಹಿತಿಗಳು, ಇದ್ರ ಬಗ್ಗೆ ತುಂಬ ಕೇಳ್ತಾನೆ. ಸೊ ಕಾನ್ಸಂಟ್ರೇಷನ್ ಮಾಡಿ ಅದ್ರ ಬಗ್ಗೆ. ಸೊ ಇಲ್ಲಿ ಮುದ್ರಾ ರಾಕ್ಷಸ ವಿಶಾಖದತ್ತ ಬರೀತಾನೆ. ಇನ್ನೊಂದು ವಿಶಾಖದತ್ತನ ಕೃತಿ ಇದೆ, ಅದು UPSC ಫಿಲಿಮ್ಸಲ್ಲಿ ಸಹ ಕೇಳಿದ್ದ, ದೇವಿ ಚಂದ್ರಗುಪ್ತಮ್ ಅಂತೇಳಿ. ಸೂರ್ಯ ಸಿದ್ಧಾಂತ ಆರ್ಯಭಟ, ನಾಗಾನಂದ ಹರ್ಷ, ಬುದ್ಧ ಚರಿತ್ರ ಅಶ್ವಘೋಷ. ಈ ಬುದ್ಧ ಚರಿತ್ರದ ಬಗ್ಗೆ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾನೆ. ಓಕೆ. ಮುದ್ರಾ ರಾಕ್ಷಸ ವಿಶಾಖದತ್ತ ಬರೀತಾನೆ, ಸೂರ್ಯ ಸಿದ್ಧಾಂತವನ್ನು ಆರ್ಯಭಟ ಮಂಡಿಸ್ತಾನೆ, ನಾಗಾನಂದ ಹರ್ಷ ಬರೀತಾನೆ, ಬುದ್ಧ ಚರಿತ್ರೆನ ಅಶ್ವಘೋಷ ಬರೀತಾನೆ. ಓಕೆ. 2ನೇ ಪ್ರಶ್ನೆ. ಸೊ ಶಾತವಾಹನರ ಬಗ್ಗೆ ಹಲವಾರು ಪರೀಕ್ಷೆಗಳಲ್ಲಿ ಬೇರೆ ಬೇರೆ ಥರ ಕೇಳಿದ್ದಾನೆ. ಸೊ ಇವರು ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ. ಖಂಡಿತ ಶಾತವಾಹನರು. ದಕ್ಷಿಣ ಭಾರತದಲ್ಲಿ ಮೊದಲಿಗೆ ಒಂದು ಸ್ವತಂತ್ರ ರಾಜವಂಶ ಹುಟ್ಟಿದ್ದೆ ಶಾತವಾಹನರಿಂದ. ನೆಕ್ಸ್ಟ್, ಸಾಕಷ್ಟು ರಿಪೀಟೆಡ್ ಆಗಿದೆ. ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿ. ಖಂಡಿತ ಅದು ಕವಿ ರಾಜಮಾರ್ಗ. 4ನೇ ಪ್ರಶ್ನೆ, ತಲಕಾಡಿನ ಗಂಗರ ರಾಜ್ಯ ಲಾಂಛನ ಯಾವುದಾಗಿತ್ತು. ಸೊ ಗಂಗರ ಒಂದು ರಾಜ್ಯ ಲಾಂಛನ ಖಂಡಿತ ಗಜ ಆಗಿತ್ತು. ಸೊ 5ನೇ ಪ್ರಶ್ನೆ, ಈ ಎಲ್ಲೋರದ, ಇದು ಸಾಕಷ್ಟು ರಿಪೀಟೆಡ್ ಆಗಿದೆ, ಎಲ್ಲೋರದ ಏಕಶಿಲಾ ಕೈಲಾಸ ದೇವಾಲಯ ಯಾರ ಆಳ್ವಿಕೆಯಲ್ಲಿ ಕೆತ್ತಲ್ಪಟ್ಟಿದೆ. ಖಂಡಿತ ಮೊದಲನೇ ಕೃಷ್ಣ ಅಂತಲೂ ಕರಿತೀವಿ, 1ನೇ ಕೃಷ್ಣ ಅಂತಲೂ ಕರಿತೀವಿ. ಸೊ 6ನೇ ಸರಿಯಾದ ಹೊಂದಾಣಿಕೆ ಇದೆ. ಸೊ ಇಲ್ಲಿ ಕೆಲವು ದಾಳಿಗಳ ಬಗ್ಗೆ ಕೊಟ್ಟಿದ್ದಾನೆ, ಅವುಗೆ ಸಂಬಂಧಪಟ್ಟಂತಹ ವರ್ಷಗಳು ಕೊಟ್ಟಿದ್ದಾನೆ. ಸೊ ಅರಬ್ಬರ ಸಿಂಧು ದಾಳಿ ನಡೆದು ಕ್ರಿಸ್ತಶಕ 711ರಲ್ಲಿ. ಸೋಮನಾಥ ಲೂಟಿ ನಡೆದು ಕ್ರಿಸ್ತಶಕ 1026ರಲ್ಲಿ. 2ನೇ ತೈರಾನ್ ಯುದ್ಧ ನಡೆದು 1192ರಲ್ಲಿ, ಕ್ರಿಸ್ತಶಕ 1192ರಲ್ಲಿ. ದೆಹಲಿಯ ಸುಲ್ತಾನಾಧಿಪತ್ಯ ಸ್ಥಾಪನೆಯಾಗಿದ್ದು ಕ್ರಿಸ್ತಶಕ 1206ರಲ್ಲಿ. ಓಕೆ. 7ನೇ ಪ್ರಶ್ನೆ, ಚಹಲ್ಗನಿಯನ್ನು ನಾಶ ಮಾಡಿದ ದೆಹಲಿ ಸುಲ್ತಾನ ಯಾರು. ಖಂಡಿತ ಚಹಲ್ಗನಿಯನ್ನು ನಾಶ ಮಾಡಿದ ದೆಹಲಿ ಸುಲ್ತಾನ ಬಲ್ಬನ್. ರಿಪೀಟೆಡ್ ಇದು ಸರ್. ಸೊ ಇದು ಸಹ ರಿಪೀಟೆಡ್ ಕ್ವಶನೇ. ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದವರು. ಸಾಕಷ್ಟು 2-3 ಎಕ್ಸಾಮಲ್ಲಿ ಕೇಳಿದ್ದೇನೆ. ಸೊ ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದವರು ಖಂಡಿತ ಮೊಹಮ್ಮದ್ ಬಿನ್ ತುಘಲಕ್. ಮತ್ತು ಸರಿಯಾದ ಹೊಂದಾಣಿಕೆಗಳು, ಬುಲಂದ್ ದರ್ವಾಜು ರಿಲೇಟೆಡ್ ಅಕ್ಬರ್, ಜಹಾಂಗೀರ್ ಮಹಲ್ ಜಹಾಂಗೀರ್ ರಿಲೇಟೆಡ್, ಶಹಜಾನ್ ರೆಡ್ ಫೋರ್ಟ್. ಸೊ ಯಾರ್ಯಾರು ಏನೇನು ಕಟ್ಟಿದ್ದಾರೆ ಅಂತೇಳಿ ಈ ಥರ ಬೇರೆ ಬೇರೆ ಮೊಘಲ್ ದೊರೆಗಳು ಕೊಟ್ಬಿಟ್ಟು ಕೇಳ್ತಾನೆ. ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಳಿ. ಖಂಡಿತ ಸ್ವಲ್ಪ ಅದನ್ನು ಡೀಟೇಲಾಗಿ ಓದ್ಕೊಳ್ಳಿ. ಅಕ್ಬರ್, ಬುಲಂದ್ ದರ್ವಾಜು, ಜಹಾಂಗೀರ್ ಮಹಲ್, ಶಹಜಾನ್ ರೆಡ್ ಫೋರ್ಟ್. ಸೊ ಇದು ಸಾಕಷ್ಟು ರಿಪೀಟೆಡ್ ಆಗಿದೆ. ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ, ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ರಾಯಗಢ. ಓಕೆ. ಸೊ ಇದೊಂದು ಪಂಚ ಪ್ರಧಾನರೆಂಬ ಮಂತ್ರಿಮಂಡಲ ಯಾರ ಆಳ್ವಿಕೆಯಲ್ಲಿತ್ತು. ಸೊ ಇದು ದ್ವಾರ ಸಮುದ್ರ ಹೊಯ್ಸಳರ ಆಳ್ವಿಕೆಯಲ್ಲಿ ಇತ್ತು.
ಸೊ ಇದು ಅಂತೂ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ. ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದಂತಹ ವಿಜಯನಗರದ ಅರಸ ಕೃಷ್ಣ ದೇವರಾಯ. ಸೊ ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಶಕ್ತಿ ವಿಶಿಷ್ಟ ಅದ್ವೈತ, ಸಾಕಷ್ಟು ಬಾರಿ FD ರಿಪೀಟೆಡ್ ಆಗಿದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್, KS ಸಹ ಬಂದಿದೆ. ಸೊ 14ನೇ ಪ್ರಶ್ನೆ ಸರಿಯಾದ ಜೋಡಿಗಳು. ಸೊ 3ನೇ ಆಂಗ್ಲೋ ಮೈಸೂರು ಯುದ್ಧ ಸಂಬಂಧಪಟ್ಟಿರೋದು ಲಾರ್ಡ್ ವೆಲ್ಲೆಸ್ಲಿಗೆ. ಸೊ 15ನೇ ಪ್ರಶ್ನೆ ಭಾರತದ, ಇದು ಸಾಕಷ್ಟು ರಿಪೀಟೆಡ್ ಆಗಿದೆ, ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ಲಾರ್ಡ್ ಕಾರ್ನ್ವಾಲಿಸ್. 16ನೇ ಪ್ರಶ್ನೆ ಸೊ ಏನಿದೆ ಅಂದರೆ 1857ರಲ್ಲಿ ಏನು ದಂಗೆ ಆಯ್ತಲ್ವ, ಸೊ ಆ ದಂಗೆಗೆ ಸಂಬಂಧಪಟ್ಟ ಸ್ಥಳಗಳಲ್ಲಿ ಯಾರು ನಾಯಕತ್ವವನ್ನು ವಹಿಸಿದ್ರು, ಯಾರು ಮುಂದಾಳತ್ವ ನಡೆಯಿತು ಅಂತ ಕೊಟ್ಟಿದ್ದಾನೆ. ಸೊ ಬಂಗಾಳದಲ್ಲಿ ನಾನಾ ಸಾಹೇಬ್ ಖಂಡಿತ. ಉತ್ತರ ಪ್ರದೇಶದಲ್ಲಿ ಮಂಗಾಲ್ ಪಾಂಡೆ, ಎಸ್ಪೆಷಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇದೆ, ಅದು ಕಮೆಂಟ್ ಮಾಡಿ. ಬಿಹಾರಲ್ಲಿ ಕುಮಾರ್ ಸಿಂಗು, ರೋಹಿಲ್ ಖಂಡಲ್ಲಿ ಮೌಲ್ವಿ ಅಹಮದ್ ಉಲ್ಲಾ. ಓಕೆ. ಸೊ 17ನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಕಾಲದಲ್ಲಿ ಭಾರತದ ವೈಸ್ರಾಯ್ ಯಾರಾಗಿದ್ದರಪ್ಪ ಅಂದರೆ ವೈಸ್ರಾಯ್ ಆಗಿದ್ದು ಡಫ್ರಿನ್. ಸೊ ಆ ಟೈಮಲ್ಲಿ ಯಾರು ವೈಸ್ರಾಯ್ ಆಗಿದ್ದರು? ಡಫ್ರಿನ್ ಆಗಿದ್ದರು. ಸರಿ ಮಾಡಿ, ಡಫ್ರಿನ್ ವೈಸ್ರಾಯ್ ಆಗಿದ್ದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಕಾಲದಲ್ಲಿ. ಸೊ ಡಫ್ರಿನ್ ಏನಾಗಿದ್ದ? ವೈಸ್ರಾಯ್ ಆಗಿದ್ದ. 18ನೇ ಪ್ರಶ್ನೆ ಸೊ ಇದು ಸಾಕಷ್ಟು ಬಾರಿ ಬಂದಿದೆ, ಒಕ್ಕೂಟ ಸರ್ಕಾರವನ್ನು ಅಥವಾ ಒಕ್ಕೂಟ ಸರ್ಕಾರ ಯಾವುದರಿಂದ ಪಡ್ಕೊಂಡ್ರು ಆ ಕಲ್ಪನೆಯನ್ನು, ಈ ಥರ ಬೇರೆ ಬೇರೆ ಥರ ಕೇಳಿದ್ದಾನೆ. ಸೊ ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಖಂಡಿತ 1935ರ ಭಾರತ ಸರ್ಕಾರ ಕಾಯ್ದೆ. 19ನೇ ಪ್ರಶ್ನೆ ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದಂಥ ಮೊದಲ ಮೈಸೂರಿನ ಅರಸ ಯಾರು ಅಂದರೆ, ಸೊ ಸ್ಥಾಪನೆ ಆ ಒಂದು ನವರಾತ್ರಿ ಉತ್ಸವನ ಅದರ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸ ರಾಜ ಒಡೆಯರ್. ಇದು ಸಹ ರಿಪೀಟೆಡ್ ಕ್ವಶನೇ. ಕೃಷ್ಣರಾಜಸಾಗರದಲ್ಲಿ ಈ ಬೃಂದಾವನ ಉದ್ಯಾನಗಳ ನಿರ್ಮಾಣಕ್ಕೆ ಕಾರಣರಾದ ಮೈಸೂರಿನ ದಿವಾನರು ಯಾರಪ್ಪ ಅಂದರೆ ಮಿರ್ಜಾ ಇಸ್ಮಾಯಿಲ್. 21ನೇ ಪ್ರಶ್ನೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ, ಮೊನ್ನೆ CTI ಎಕ್ಸಾಮಲ್ಲಿ ಸಹ ಕೇಳಿದ್ದ ಕಾಲಾನುಕ್ರಮಣಿಕೆಯಲ್ಲಿ. ಸೊ 1916 ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ. ಸೊ 22ನೇ ಪ್ರಶ್ನೆ ಸೊ ನಮ್ಮ ನವ ಮೈಸೂರು ಏನು ರಾಜ್ಯ ಆಯಿತಲ್ಲ ಅದರ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು ಅಂದರೆ ಖಂಡಿತ S ನಿಜಲಿಂಗಪ್ಪನವರು ಆಗಿದ್ದರು. ಸೊ ಬ್ರಿಟಿಷ್ ದ್ವೀಪಗಳು ಯಾವ ವರ್ಗಕ್ಕೆ ಸೇರಿವೆ ಅಂದರೆ ಖಂಡಿತ ಬ್ರಿಟಿಷ್ ದ್ವೀಪಗಳೆಲ್ಲವೂ ಖಂಡಾಂತರ ದ್ವೀಪಗಳ ವರ್ಗಕ್ಕೆ ಸೇರಿದ್ದಾವೆ. ಸೊ ಸರಿಯಾದ ಜೋಡಿಗಳು ನೋಡ್ಕೊಳ್ಳಿ. ಸೊ ಜಿಯೋ ರಿಲೇಟೆಡ್ ಇದು. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಇಡೀ ವರ್ಷ ಮಳೆ ಬರುತ್ತೆ, ಸವನ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಮಳೆ ಬರುತ್ತೆ, ಸೊ ಮೆಡಿಟೇರಿಯನ್ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಅನಾವೃಷ್ಟಿ ಇರುತ್ತೆ. ಸೊ ಲಾಸ್ಟ್ ಪ್ರಶ್ನೆ ಈ ಒಂದು GK ಸೀರೀಸ್ನ ಫಸ್ಟ್ ಏನು ಹೇಳ್ತೀನಿ, ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿ ಮೊದಲನೇ ವಿಡಿಯೋದ ಕೊನೆಯ ಪ್ರಶ್ನೆ. ಖಂಡಿತ ಈ ಸೀರೀಸ್ಗಳನ್ನ ಖಂಡಿತ ಕೊಡ್ತಾ ಹೋಗ್ತೀನಿ. ಸೂಯಜ್ ಕಾಲುವೆ ಇದು ಸಾಕಷ್ಟು ಬಾರಿ ರಿಪೀಟೆಡ್. ಸೂಯಜ್ ಕಾಲುವೆ ಯಾವ ಸಮುದ್ರಗಳನ್ನು ಸೇರಿಸುತ್ತೆ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿ, ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ. ಓಕೆ, ಇಷ್ಟು ಒಂದು GK ಸರಣಿ ಶಾರ್ಟ್ ವೀಡಿಯೋಸ್ಗಳನ್ನ ಮಾಡ್ತಾ 25 ಪ್ರಶ್ನೆಗಳು, 10-12 ನಿಮಿಷ ಒಂದು ಕ್ಲಾಸ್ ಇರುತ್ತೆ. ತುಂಬ ಯೂಸ್ಫುಲ್ ಸರಣಿ. ಖಂಡಿತ ನಿಮಗೆ ಇದನ್ನ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ. ತುಂಬ ಲೆಂತಿ ವೀಡಿಯೋ ಮಾಡಿದರೆ ನಿಮಗೆ ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಶಾರ್ಟ್ ವೀಡಿಯೋಸ್ಗಳು ಮಾಡ್ತೀನಿ. ಖಂಡಿತ ಎಕ್ಸ್ಪ್ಲನೇಷನ್ ಸಹ ಮಾಡ್ತಾ ಹೋಗ್ತೀನಿ, ನನಗೆ ಏನು ಇನ್ಫಾರ್ಮೇಷನ್ ಗೊತ್ತೆ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಒಂದ್ಸರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯ ಮೊದಲನೇ ವೀಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಒಂದ್ಸರಿ ಆಲ್ ಆಫ್ ಯು ಥ್ಯಾಂಕ್ ಯು.